ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಬೋದು ಅಂತ. ಆ್ಯಂಡ್ ತುಂಬ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರ ಅವ್ರಿಗೆ ಇದೇ ತುಂಬ ಟೆನ್ಷನ್ ಆಗಿರುತ್ತೆ, ಯಾವ ಥರ ಸಬ್ಸ್ಕ್ರೈಬರ್ಸ್ ಮಾಡೋದು, 1000 ಸಬ್ಸ್ಕ್ರೈಬರ್ಸ್ ಯಾವ ಥರ ಕಂಪ್ಲೀಟ್ ಮಾಡೋದಂತ ತುಂಬಾ ಟೆನ್ಷನಲ್ಲಿರ್ತೀರ. ನಾನು ಅರ್ಥ ಆಗುತ್ತೆ, ನನಗೆ 1000 ಸಬ್ಸ್ಕ್ರೈಬ್ ಮಾಡೋದು ತುಂಬ ಟೆನ್ಷನ್ ಆಗಿರುತ್ತೆ. ನನಗೂ ಇವನ್ ಆಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ನಲ್ಲ, ನಾನು ಆಗಲ ಯಾವಾಗಪ್ಪ ಒಂದ್ಸಲ ನನ್ನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ ಅಂತ ನನ್ನ ಮನಸ್ಸಲ್ಲೂ ಆ ಥರ ಇತ್ತು. ಓಕೆನಾ, ಲೈಕ್ ನಿಮ್ಮ ಮನಸ್ಸಲ್ಲಿ ಈಗ ಯಾವ ಥರ ಬರ್ತಾ ಇದೆ, ಯಾವಾಗುತ್ತೆ ಹಂಗೆ ಹಿಂಗೆ ಅಂತ ಸೇಮ್ ಅದೇ ಥರ ನನ್ನ ಮನಸ್ಸಲ್ಲೂ ಬರ್ತಾಯಿತ್ತು. ಬಟ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಅಷ್ಟು ಕಷ್ಟದ ಕೆಲಸ ಇಲ್ಲ. ಓಕೆನಾ, ನೀವು ಅಂದ್ಕೊಂಡ್ರೆ ಬೇಗನೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಬೋದು. ಯಾವ ಥರ ಕಂಪ್ಲೀಟ್ ಮಾಡೋದು, ಒಂದೆರಡು ಏನಿದೆ ಟ್ರಿಕ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದರಿಂದ ನಿಮ್ಗೆ ಏನಾಗುತ್ತೆ, ಬೇಗನೆ ಸಬ್ಸ್ಕ್ರೈಬರ್ಸ್ ಏನಾಗುತ್ತೆ ಗೇನ್ ಆಗುತ್ತೆ, ನೀವು ಬೇಗ ಗೇನ್ ಮಾಡ್ಕೋಬೋದು. ಇಲ್ಲಿ ಏನು ನಾನು ಫೇಕಾಗೆಲ್ಲ ಏನು ಹೇಳ್ಕೊಡಲ್ಲ, ಇಲ್ಲಿ ಜೆನ್ಯೂನ್ ಏನಿದೆ ಅದನ್ನೇ ನಾನು ನಿಮಗೆ ಹೇಳ್ಕೊಡೋದು. ಓಕೆನಾ ಗೈಸ್? ಸೊ ಡೀಟೇಲ್ಸಾಗಿ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು ಆ್ಯಂಡ್ ಗೊತ್ತಾಗೋದು ಪ್ರೋಸೆಸ್ ಯಾವ ಥರ ಮಾಡೋದಂತ. ಆಮೇಲೆ ನೀವು ಟ್ರೈನ ಮಾಡ್ಬೋದು, ಆಗ ನಿಮ್ಮದು ಏನಾಗುತ್ತೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮ್ಮ ಚಾನಲ್ಲು ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಏನಾದರೂ ಒಂದು ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲೇ ವಿನ್ನರ್ ಬಂದುಬಿಟ್ಟು ತೆಗೆದು ಹಾಕೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ. ಸೊ ಫಸ್ಟು ಬಂದುಬಿಟ್ಟು ನಾವು YT ಸ್ಟುಡಿಯೋದಲ್ಲಿ ಅದನ್ನು ಸೆಟ್ಟಿಂಗ್ ಏನಿದೆ ಮಾಡಬೇಕು. YT ಸ್ಟುಡಿಯೋ ಅಂದರೆ ನಿಮ್ಮ ವೀಡಿಯೋಸ್ ಏನಿದೆ ಅದರಲ್ಲಿ. ಓಕೆನಾ? ಸೊ ಇನ್ನೊಂದು ಬಂದುಬಿಟ್ಟು ಯೂಟ್ಯೂಬಲ್ಲಿ ಮಾಡಬೇಕು. ಸೊ ಏನು ಮಾಡಬೇಕಂತ ನಾನು ನಿಮಗೆ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಫಸ್ಟು ನಿಮ್ಮದು YT ಸ್ಟುಡಿಯೋ ಅಪ್ಲಿಕೇಶನ್ ಇದೆ ಏನಿದೆ ಓಪನ್ ಮಾಡ್ಕೊಳ್ಳಿ. ಸೊ ಎಕ್ಸಾಂಪಲ್ಗೆ ನಂದೇ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ವೀಡಿಯೋ ಏನಿದೆ ಅದನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪೆನ್ಸಿಲ್ ಐಕಾನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಯೂಶ್ವಲಿ ನಾವೆಲ್ಲ ಏನು ಮಾಡ್ತೀವಿ, ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮದು ಹ್ಯಾಶ್ಟ್ಯಾಗ್ಗಳನ್ನ ಯೂಸ್ ಮಾಡ್ತೀವಿ. ಓಕೆನಾ? ಯಾವ ಥರ ಹ್ಯಾಶ್ಟ್ಯಾಗ್ಸು ನೀವು ಇಲ್ಲಿ ನೋಡ್ಬೋದು. ನನ್ನ ಹ್ಯಾಶ್ಟ್ಯಾಗ್ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಯಾರಾದರೂ ಈಗ ಡೈರೆಕ್ಟಾಗಿ ನಮ್ಮ ಹ್ಯಾಶ್ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಅವ್ರು ನಮ್ಮ ಚಾನಲಲ್ಲಿ ವಿಸಿಟ್ ಆಗ್ತಾರೆ. ಓಕೆನಾ? ನಿಮ್ಮ ಹತ್ರ 2 ID ಇದ್ದರೆ ಸಾಕು, ನೀವು ಆರಾಮಾಗಿ ಕೆಲಸ ಮಾಡ್ಕೋಬೋದು. 2 ID ಅಂದರೆ ಈಗ ಒಂದು ನಿಮ್ಮದು ಬಂದುಬಿಟ್ಟು Gmail ID. ಓಕೆನಾ? ಒಂದು Gmail ID ಯೂಟ್ಯೂಬ್ದು, ಇನ್ನೊಂದು Gmail ID ಇದ್ದರೆ ನೀವು ಆರಾಮಾಗಿ ಕೆಲಸನ ಮಾಡ್ಕೋಬೋದು. ಐ ಮೀನ್ ಸ್ವಿಚ್ ಮಾಡುತ್ತಾರಲ್ಲ ಅಕೌಂಟು, ಲೈಕ್ ದಿಸ್ ಆ ಥರ. ಓಕೆನಾ ಗೈಸ್? ಸೊ ಸಿಂಪಲ್ ಇಲ್ಲಿ ನೋಡಿ, ನಂದು ಹ್ಯಾಶ್ಟ್ಯಾಗ್ ಏನಿದೆ ಈ ಥರ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವೇನು ಮಾಡಬೇಕು, ನಿಮ್ಮದು ಕೂಡ ಹ್ಯಾಶ್ಟ್ಯಾಗ್ನ ಕ್ರಿಯೇಟ್ ಮಾಡಬೇಕು. ನಿಮ್ಮ ಹೆಸರದು ಹ್ಯಾಶ್ಟ್ಯಾಗ್ ಕ್ರಿಯೇಟ್ ಮಾಡಬೇಕು. ಯಾವ ಥರ ಕ್ರಿಯೇಟ್ ಮಾಡೋದು ನಿಮ್ಮ ಹ್ಯಾಶ್ಟ್ಯಾಗು? ಸೊ ಸಿಂಪಲಿ ಏನೂ ಮಾಡೋಕ್ಕಿಲ್ಲ. ನೀವು ಯಾವಾಗ ಡಿಸ್ಕ್ರಿಪ್ಷನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀರಲ್ಲ, ಸೊ ಡಿಸ್ಕ್ರಿಪ್ಷನಲ್ಲಿ ಒಂದೇ ಕೆಲಸ ಮಾಡಬೇಕಾಗಿರೋದು ಏನು, ನಿಮ್ಮ ಹೆಸರದು ಹ್ಯಾಶ್ಟ್ಯಾಗ್ ಹಾಕಬೇಕು. ಓಕೆನಾ? ಸೇಮ್ ಇದೇ ಥರ, ಅಂದರೆ ನನ್ನ ಹ್ಯಾಶ್ಟ್ಯಾಗ್ ಹಾಕಬೇಡಿ, ನನ್ನ ನೇಮ್ ಹಾಕಬೇಡಿ, ಹ್ಯಾಶ್ಟ್ಯಾಗ್ ಅಂತ ಬರೆದ್ಬಿಟ್ಟು ಸಿಂಪಲಿ ನಿಮ್ಮ ಹೆಸರು ಏನಿದೆ, ನಿಮ್ಮ ಚಾನಲ್ ನೇಮ್ ಏನಿದೆ ಅದನ್ನು ಬರಿಬೇಕು ಅಷ್ಟೇ, ಬೇರೆ ಏನಿಲ್ಲ. ಒಂದು 5 ವೀಡಿಯೋಸಲ್ಲಿ ನೀವು ಈ ಹ್ಯಾಶ್ಟ್ಯಾಗ್ನ ಬರೆದ್ಬಿಟ್ರೆ ಸಾಕು, ನಿಮ್ಮದು ಹ್ಯಾಶ್ಟ್ಯಾಗ್ ಏನಾಗುತ್ತೆ ಕ್ರಿಯೇಟ್ ಆಗಿಬಿಡುತ್ತೆ. ಓಕೆನಾ? ಲಿಂಕ್ ಟೈಪಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ ನಿಮ್ಮದು ಹ್ಯಾಶ್ಟ್ಯಾಗ್ ಏನಿದೆ ಅದು. ಓಕೆನಾ? ಸೊ ಇದೊಂದು ಫಸ್ಟು ನೀವು ಸ್ಟಾರ್ಟಿಂಗ್ ಮಾಡಬೇಕಾಗಿರೋದು ಕೆಲಸ, ಹ್ಯಾಶ್ಟ್ಯಾಗ್ ಕ್ರಿಯೇಟ್ ಮಾಡಬೇಕು. ಸೊ ಯಾರೆಲ್ಲ ಕ್ರಿಯೇಟ್ ಮಾಡಿಲ್ಲ, ತುಂಬ ಜನಕ್ಕೆ ಬಂದುಬಿಟ್ಟು ಗೊತ್ತಿರಲ್ಲ ಹ್ಯಾಶ್ಟ್ಯಾಗ್ಸ್ ಎಲ್ಲ, ಅವ್ರ ಹೆಸರದು ಹ್ಯಾಶ್ಟ್ಯಾಗ್ಸ್ ಎಲ್ಲ ಕ್ರಿಯೇಟ್ ಮಾಡಲ್ಲ. ಓಕೆನಾ? ಸೊ ಯಾರಿಗೆಲ್ಲ ಗೊತ್ತಿಲ್ಲ, ಆಲ್ರೆಡಿ ಯಾರು ಇಟ್ಟಿದ್ದೀರಾ ಓಕೆ, ಆಲ್ರೆಡಿ ಯಾರು ಅವ್ರ ಹೆಸರದು ಹ್ಯಾಶ್ಟ್ಯಾಗ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅದು ಓಕೆ. ಬಟ್ ಓಕೆನಾ? ಸೊ ಯಾರೆಲ್ಲ ಯೂಸ್ ಮಾಡ್ತಿಲ್ಲ, ಯಾರೆಲ್ಲ ಹ್ಯಾಶ್ಟ್ಯಾಗ್ ಕ್ರಿಯೇಟ್ ಮಾಡಿಲ್ಲ, ಫಸ್ಟು ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಹೆಸರದು. ಓಕೆನಾ? ನಿಮ್ಮ ಹೆಸರದು ಯಾವ ಥರ ಮಾಡಬೇಕಂದ್ರೆ, ಲೈಕ್ ಈ ಥರ ಒಂದು 5 ವೀಡಿಯೋದಲ್ಲಿ ನಿಮ್ಮ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಿ. ಈಗ ಹಳೆ ವೀಡಿಯೋಸ್ದಲ್ಲೂ ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಹಾಕೋದಾದ್ರೂ ಹಾಕ್ಬೋದು, ಇಲ್ಲ ನೀವು ಮುಂದಕ್ಕೆ 5 ವೀಡಿಯೋಸ್ ಏನಾದರೂ ಹಾಕ್ತಿದ್ರೆ ಅದರಲ್ಲಿ ನಿಮ್ಮ ಹ್ಯಾಶ್ಟ್ಯಾಗ್ಸ್ಗಳನ್ನ ಯೂಸ್ ಮಾಡಿ. ಓಕೆನಾ? ಸೊ ಎಷ್ಟು ವೀಡಿಯೋಸಲ್ಲಿ ಹಾಕಬೇಕು ನಮ್ಮ ಹ್ಯಾಶ್ಟ್ಯಾಗು ನೇಮ್ದು? ಸೊ 1 2 3 4 5 ವೀಡಿಯೋಸಲ್ಲಿ ನಮ್ಮದು ಹ್ಯಾಶ್ಟ್ಯಾಗ್ ಏನು ಮಾಡಬೇಕು ಹಾಕಬೇಕು. ಓಕೆನಾ? ಆ 5 ವೀಡಿಯೋಸಲ್ಲಿ ಹಾಕಿದರೆ ನೀವು ಹ್ಯಾಶ್ಟ್ಯಾಗ್ನ, ಆಗ ನಿಮ್ಮದು ನೇಮ್ದು ಹ್ಯಾಶ್ಟ್ಯಾಗ್ ಕ್ರಿಯೇಟ್ ಆಗಿಬಿಡುತ್ತೆ. ಓಕೆನಾ? ಹಳೆ ವೀಡಿಯೋಸಲ್ಲೂ ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ನಿಮ್ಮ ನೇಮ್ದು ಹ್ಯಾಶ್ಟ್ಯಾಗ್ ಆ್ಯಡ್ ಮಾಡ್ಬೋದು. ಓಕೆನಾ? ಫಸ್ಟ್ ಕೆಲಸ ನೀವು ಇದನ್ನೇ ಮಾಡಬೇಕಾಗಿರೋದು. ಓಕೆನಾ? ಏನು ಮಾಡಬೇಕು, ನೇಮಿಂದು ಹ್ಯಾಶ್ಟ್ಯಾಗ್ ಕ್ರಿಯೇಟ್ ಮಾಡಬೇಕು. ಓಕೆನಾ? ಇದಾಯಿತು ನಮ್ಮದು YT ಸ್ಟುಡಿಯೋದಲ್ಲಿ ಕೆಲಸ. ಐ ಮೀನ್ ನಮ್ಮ ವೀಡಿಯೋದು ಡಿಸ್ಕ್ರಿಪ್ಷನಲ್ಲಿ ಈ ಕೆಲಸನ ನಾವು ಫಸ್ಟು ಮಾಡಬೇಕು. ಓಕೆನಾ? ಇದು ಆದಮೇಲೆ ನಾವು ಏನು ಮಾಡಬೇಕು, ಸಿಂಪಲಿ ನಾವು ಯೂಟ್ಯೂಬ್ ಏನಿದೆ ಅಪ್ಲಿಕೇಶನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಯು ಬಟನಲ್ಲಿ
ಹೋಗ್ಬಿಟ್ಟು ಫಸ್ಟು ಜಿಮೇಲ್ನ ಸ್ವಿಚ್ ಮಾಡ್ಕೊಳ್ಳೋಣ. ಓಕೆನಾ, ಯು ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಅಕೌಂಟ್ಸ್ ಎಲ್ಲ ಏನಿದೆ ಅದು ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಯೂಟ್ಯೂಬ್ ಅಕೌಂಟ್, ನೀವು ಯೂಟ್ಯೂಬ್ ಮೇಯ್ನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಲ್ಲ ಆ ಚಾನಲ್ ಬಿಟ್ಟು ಬೇರೆ ಯಾವುದಾದ್ರೂ ಜಿಮೇಲ್ನ ನೀವು ಪಿಕ್ ಮಾಡ್ಕೋಬೋದು. ಓಕೆನಾ, ಬೇರೆ ಜಿಮೇಲ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ನಾನು ಬೇರೆ ಜಿಮೇಲ್ ಏನಿದೆ ಅದನ್ನು ನಾನು ಸ್ವಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಶ್ ಆಗಿ ನಂದು ಯೂಟ್ಯೂಬ್ ಏನಾಗಿದೆ ಓಪನ್ ಆಗಿದೆ. ಇದು ನನ್ನ ಅಕೌಂಟ್ ಅಲ್ಲ, ಐ ಮೀನ್ ನನ್ನ ಅಕೌಂಟೇ, ನನ್ನ ಜಿಮೇಲೇ, ಬಟ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಲ್ಲ ಆ ಅಕೌಂಟ್ ಅಲ್ಲ, ಬೇರೆ ಅಕೌಂಟು ಹೊಸದಾಗಿ ಕ್ರಿಯೇಟ್ ಮಾಡಿರೋದು. ನಿಮ್ಮ ಹತ್ರ ಆಲ್ರೆಡಿ ಹಳೆ ಅಕೌಂಟ್ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಹೊಸ ಜಿಮೇಲು ಕ್ರಿಯೇಟ್ ಮಾಡ್ಬೋದು. ಹೊಸ ಜಿಮೇಲ್ ಕ್ರಿಯೇಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಬೈ ಚಾನ್ಸ್ ನಿಮಗೆ ಗೊತ್ತಿಲ್ಲ ಜಿಮೇಲ್ ಕ್ರಿಯೇಟ್ ಮಾಡೋದಂದರೆ ನನಗೆ ಕಮೆಂಟಲ್ಲಿ ಹೇಳಿ, ನಾನು ಹೇಳ್ಕೊಡ್ತೀನಿ ಯಾವ ಥರ ನೀವು ಜಿಮೇಲ್ ಐ ಡಿ ಹೊಸ್ದಾಗಿ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಈಗ ಎಲ್ಲರ ಹತ್ರ ಇದ್ದೇ ಇರುತ್ತೆ 2-3 ಜಿಮೇಲ್ ಐ ಡಿ, 4 ಜಿಮೇಲ್ ಐ ಡಿ ಇಟ್ಕೊಂಡೇ ಇರ್ತಾರೆ. ಓಕೆನಾ, ಸೊ ಈ ಥರ ನೀವು ಸ್ವಿಚ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ ಬಿಟ್ಟು ಬೇರೆ ಜಿಮೇಲ್ ಐ ಡಿನ ಸ್ವಿಚ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸರ್ಚ್ ಬಟನಲ್ಲಿ ಸಿಂಪಲಿ ನೀವು ಸರ್ಚ್ ಮಾಡಬೇಕು. ಏನಂತ ಸರ್ಚ್ ಮಾಡಬೇಕು, ಲೈಕ್ ಈಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಯಾವ ಥರ ಮಾಡೋದು, ಇಲ್ಲಾಂದರೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಯಾವ ಥರ ಮಾಡೋದಂತ. ಓಕೆನಾ, ನಾನಿಲ್ಲ ಹಾಕ್ತೀನಿ ಸಬ್ಸ್ಕ್ರೈಬರ್ಸ್, ಟೈಪ್ ಮಾಡ್ಕೊತೀನಿ ನಾನು ಸಬ್ಸ್ಕ್ರೈಬರ್ಸ್. ಒಂದು ನಿಮಿಷ. ಮಾಡ್ಕೊಂಡಿದ್ದೀನಿ. ಇಲ್ಲಿ ಸರಿ ಶೋ ಆಗಿದೆ. ಸೊ ನೋಡಿ ಇಲ್ಲೂ ಕೂಡ ನಮಗೆ ತುಂಬ ವೀಡಿಯೋಸ್ ಬಂದುಬಿಟ್ಟು ಸಜೆಸ್ಟ್ ಆಗ್ತಾ ಇದೆ. ನೋಡಿ ಇಲ್ಲಿ ನಂದು ಕೂಡ ವೀಡಿಯೋ ಬಂದುಬಿಟ್ಟು ಇಲ್ಲಿ ಸಬ್ಸ್ಕ್ರೈಬರ್ಸ್ ಏನಿದೆ ಅದು ಸಜೆಸ್ಟ್ ಆಗ್ತಾ ಇದೆ. ಓಕೆನಾ, ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ಕೊಳ್ಳಿ ನಾನು ಇದೇ ಏನಿದೆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಸೊ ಈ ವಿಡಿಯೋನ ಪ್ಲೇ ಮಾಡೋಕ್ಕೆ ಬಿಡಬೇಕು. ಯಾವುದೇ ಕಾರಣಕ್ಕೆ ಈ ಥರ ಫ್ಯೂಸ್ ಮಾಡಬೇಡಿ. ಈ ವಿಡಿಯೋ ಪ್ಲೇ ಆಗ್ತಾ ಇರಲಿ, ಪ್ಲೇ ಆಗಕ್ಕೆ ಬಿಡಿ, ಆಗನೇ ಈ ಟ್ರಿಕ್ ಏನಿದೆ ವರ್ಕ್ ಆಗೋದು. ಸೊ ಈ ಥರ ಪ್ಲೇ ಅಲ್ಲೇ ಬಿಟ್ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಫ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಇಲ್ಲಿ ಸಿಂಪಲಿ ಪ್ಲೇ ಆಗೇ ಬಿಟ್ಟಿದ್ದೀನಿ. ಓಕೆನಾ, ಅದು ಆದಮೇಲೆ ಈಗ ನಾವು ಏನು ಮಾಡಬೇಕು, ಸಿಂಪಲಿ ಇಲ್ಲಿ ನಿಮಗೆ ಕಮೆಂಟ್ ಸೆಕ್ಷನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಕಮೆಂಟ್ ಸೆಕ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಕಮೆಂಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಒಂದಿದೆ ಟಾಪು, ಅದಾದಮೇಲೆ ನ್ಯೂ ಎಷ್ಟು. ಓಕೆನಾ, ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ನ್ಯೂ ಎಸ್ಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ನ್ಯೂ ಎಸ್ಟ್ ಆಪ್ಷನ್ನು ಸಿಂಪಲ್ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈಗ ನ್ಯೂ ಎಷ್ಟು ಈಗ ಎಲ್ಲ ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ ನೋಡಿ ಸಿಕ್ಬಿಡುತ್ತೆ ನಿಮಗೆ. ಇಲ್ಲಿ ಕಮೆಂಟ್ ಮಾಡಿದ್ದಾರಲ್ಲ, ನಿಮ್ಮ ವಿಡಿಯೋಗಳು ಹೇಳಿಕೊಡುವ ರೀತಿ ಒಳ್ಳೆಯದಂತ ಇಲ್ಲಿ ಇವರು ಕಮೆಂಟ್ ಮಾಡಿದ್ದಾರೆ. ಅದಾದಮೇಲೆ ಇದು ಇವ್ರಿಗೂ ಸಬ್ಸ್ಕ್ರೈಬರ್ಸ್ ನೀಡಿದೆ. ಓಕೆನಾ, ಯಾರೆಲ್ಲ ಇಲ್ಲಿ ಕಮೆಂಟ್ ಮಾಡಿದ್ದಾರೆ ಇವ್ರಿಗೆಲ್ಲರಿಗೂ ಸಬ್ಸ್ಕ್ರೈಬರ್ಸ್ ಬೇಕಿದೆ. ಇವ್ರ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ, ಇವ್ರಿಗೆ ಬೇಕಿದೆ. ಸೊ ನಾವು ಎಕ್ಸಾಂಪಲ್ಗೆ ಇವ್ರದ್ದೇ ಚಾನಲ್ ಓಪನ್ ಮಾಡೋಣ. ನೋಡಿ ಇವ್ರದ್ದು ಎಷ್ಟಿದೆ ಸಬ್ಸ್ಕ್ರೈಬರ್ಸು, ಜಸ್ಟ್ 33 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವ್ರಿಗೆ ಸಬ್ಸ್ಕ್ರೈಬರ್ಸ್ ನೀಡಿದೆ, ಇವ್ರಿಗೂ ಸಬ್ಸ್ಕ್ರೈಬರ್ಸ್ ಬೇಕು. ಓಕೆನಾ, ಇದೊಂದು ಚಾನಲ್ ಆಯಿತಾ. ನಾವು ಇಲ್ಲೂ ಒಂದು ಚಾನಲ್ ನೋಡೋಣ, ಅವ್ರು ಲಿಂಕ್ನ ಕಳಿಸಿದ್ದಾರೆ. ಇವ್ರಿಗೆ ಬಂದುಬಿಟ್ಟು 13 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇವ್ರಿಗೂ ಸಬ್ಸ್ಕ್ರೈಬರ್ಸ್ ನೀಡಿದ್ದಾರೆ, ಹಾಗಾಗಿ ಈ ವಿಡಿಯೋ ನೋಡಿ ಇವರು ವಿಡಿಯೋದಲ್ಲಿ ಕಮೆಂಟ್ನ ಮಾಡಿದ್ದಾರೆ. ಓಕೆನಾ, ನೀವು ಎಲ್ಲದನ್ನು ಓಪನ್ ಮಾಡಿ ನೋಡ್ಬೋದು. ಇವ್ರದ್ದು ನೋಡಿ ಸಬ್ಸ್ಕ್ರೈಬರ್ಸೇ ಇಲ್ಲ ಈ ಚಾನಲಲ್ಲಿ, ಇವ್ರಿಗೂ ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು ನೀಡಿದೆ. ಇಲ್ಲಿ ತುಂಬ ಜನ ಲಿಂಕ್ಸ್ಗಳನ್ನು ಕಳಿಸಿದ್ದಾರೆ. ಓಕೆನಾ, ಇವ್ರಿಗೂ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು. ಸೊ ಈಗ ನಾವು ಏನು ಮಾಡಬೇಕು ಅಂದ್ಕೊಳ್ಳಿ, ಯಾರ್ದಾದ್ರೂ ಈಗ ನಮಗೆ ಅಂದ್ಕೊಳ್ಳಿ ಈಗ ನಮಗೆ ಸಬ್ಸ್ಕ್ರೈಬರ್ ಬೇಕು. ಓಕೆನಾ, ಸೊ ಸಿಂಪಲ್ ನೀವು ಏನು ಮಾಡೋಕ್ಕಿಲ್ಲ, ಇವ್ರದ್ದು ಚಾನಲ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ಈ ಥರ ಚಾನಲ್ ಓಪನ್ ಮಾಡ್ಕೊಳ್ಳಿ. ಚಾನಲ್ ಓಪನ್ ಮಾಡ್ಕೊಂಡಾದಮೇಲೆ ಫಸ್ಟು ನೀವು ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ. ಈ ಥರ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಾದಮೇಲೆ ಮತ್ತು ಈ ಥರ ಬ್ಯಾಕ್ ಬನ್ನಿ. ಇದು ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇರೋದು ನಿಮ್ಮದು ಹೊಸ ಜಿಮೇಲಿಂದ, ನಿಮ್ಮ ಮೈನ್ ಐ ಡಿಯಿಂದ ಅಲ್ಲ. ಓಕೆನಾ, ಹೊಸ ಜಿಮೇಲಿಂದ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇರೋದು. ಸೊ ಇದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ನಿಮಗೆ. ಓಕೆನಾ, ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಾದಮೇಲೆ ಇಲ್ಲಿ ಇವ್ರದ್ದು ಕಮೆಂಟ್ ಸೆಕ್ಷನ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಅವ್ರಿಗೆ ಕಮೆಂಟ್ ಮಾಡಿ ಏನಾದರೂ, ಲೈಕ್ ಬ್ರೋ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಅಂತ ಹಾಕಕ್ಕೆ ಹೋಗ್ಬಿಡಿ. ಯೂಟ್ಯೂಬ್ ಬಂದುಬಿಟ್ಟು ನಿಮ್ಮದು ಏನಿದೆ ಕಮೆಂಟ್ ಡಿಲೀಟ್ ಮಾಡ್ಬೋದು. ಓಕೆನಾ, ಸಬ್ಸ್ಕ್ರೈಬ್ ಅಂತ ಡೈರೆಕ್ಟಾಗಿ ಹಾಕೋ ಹಾಗಿಲ್ಲ, ಇಲ್ಲಾಂದರೆ ನಿಮ್ಮದು ಏನು ಕಮೆಂಟ್ ಏನಿದೆ ಯೂಟ್ಯೂಬ್ ಡಿಲೀಟ್ ಮಾಡಿಬಿಡುತ್ತೆ. ಓಕೆನಾ, ಸೊ ಸಬ್ ಅಂತ ಹಾಕಿ ಬ್ರೋ ನಾನು ನಿಮ್ಮ ಚಾನಲ್ಗೆ, ಇಲ್ಲಿ ಚಾನಲ್ ಅಂತ ಹಾಕಿ. ಓಕೆನಾ, ಚಾನಲ್ಗೆ ಸಬ್ ಆಗಿದ್ದೀನಿ,
ನೀವು ನಮ್ಮ ಚಾನಲ್ಗೆ ಸಬ್ ಮಾಡಿ ಅಂತ ಹಾಕಿ, ಓಕೆನಾ. ಸೊ ಇಲ್ಲಿ ನೀವು ಸಬ್ಸ್ಕ್ರೈಬ್ ಅಂತ ಯೂಸ್ ಮಾಡೋ ಹಾಗಿಲ್ಲ, ಸಬ್ ಅಂತ ಯೂಸ್ ಮಾಡಿ. ಯಾಕಂದರೆ ಸಬ್ಸ್ಕ್ರೈಬ್ ಅಂತ ಯೂಸ್ ಮಾಡಿದರೆ ನಿಮ್ಮ ಕಮೆಂಟು ಯೂಟ್ಯೂಬ್ ಡಿಲೀಟ್ ಮಾಡಿಬಿಡುತ್ತೆ, ಓಕೆನಾ. ಸಬ್ ಮಾಡಿ ಅಂತ ಹಾಕಿ. ಅದಾದಮೇಲೆ ಈಗ ನಾನೇನು ನಿಮಗೆ ಪ್ರಾಸೆಸ್ ಫಸ್ಟ್ನೇ ಸ್ಟೆಪ್ಪಲ್ಲಿ ಹೇಳ್ಕೊಟ್ನಲ್ಲ, ಹ್ಯಾಶ್ಟ್ಯಾಗ್ ಕ್ರಿಯೇಟ್ ಮಾಡೋದು. ಸಿಂಪಲಿ ನೀವೇನು ಮಾಡಿ, ಇಲ್ಲಿ ಹ್ಯಾಶ್ಟ್ಯಾಗ್ನ ಕೊಡಿ. ಇಲ್ಲಿ ಹೀನಾ ಕ್ರಿಯೇಟರ್ 0. ನಾನು ಹೀನಾ ಕ್ರಿಯೇಟರ್ ಎಕ್ಸ್ಟ್ರಾ ಅಂತ ಹಾಕ್ತೀನಿ, ಎಕ್ಸ್ಟ್ರಾ, ಓಕೆನಾ. ಸೊ ಸಿಂಪಲಿ ಈ ಥರ ಹ್ಯಾಶ್ಟ್ಯಾಗ್ ನಿಮ್ಮದು ಏನು ಆಗಿರುತ್ತೆ, ಕ್ರಿಯೇಟ್ ಆಗಿರುತ್ತೆ. ನೀವೇನು ಮಾಡಿ, ನಾನಿಲ್ಲಿ ಹೀನಾ ಕ್ರಿಯೇಟರ್ 0.4 ಅಂತಲೇ ಹಾಕ್ತೀನಿ, ಓಕೆನಾ. ಈ ಥರ ಹಾಕಿ, ಇಲ್ಲ ನೀವು 0 ಅಂತಲೇ ಹಾಕ್ಬೋದು, ಓಕೆನಾ. ಇಲ್ಲಿ ನಾನು 0 ಅಂತ ಯೂಸ್ ಮಾಡ್ಕೋತೀನಿ, ಓಕೆನಾ. ಈ ಥರ ನೀವು ಏನಿದೆ ನಿಮ್ಮದು ಹ್ಯಾಶ್ಟ್ಯಾಗ್ ಬಂದುಬಿಟ್ಟು ಕ್ರಿಯೇಟ್ ಆಗಿರುತ್ತೆ. ಈ ಥರ ನೀವು ಕಮೆಂಟ್ ಮಾಡಿ, ಅವ್ರು ಕಮೆಂಟ್ ಬಂದುಬಿಟ್ಟು ಅವರು ಈ ಥರ ನಾನು ಸೆಂಡೇ ಮಾಡಿಬಿಡ್ತೀನಿ, ಓಕೆನಾ. ಸೊ ನೋಡಿ, ಈ ಥರ ಈಗ ನಾವು ಕಮೆಂಟ್ ಸೆಂಡ್ ಮಾಡಿದ್ದೀವಲ್ಲ, ಈಗ ನಮ್ಮದು ಏನಾಗಿದೆ, ಇಲ್ಲಿ ಬ್ಲೂ ಟಿಕ್ಕಲ್ಲಿ ಬಂದಿದೆ, ಏನು ನಮ್ಮದು ಹ್ಯಾಶ್ಟ್ಯಾಗು. ಸೊ ಇವ್ರು ಹ್ಯಾಶ್ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟು ನಮ್ಮ ಚಾನಲ್ಗೆ ಬಂದುಬಿಟ್ಟು ವಿಸಿಟ್ ಆಗ್ತಾರೆ. ನನ್ನ ವೀಡಿಯೋಸು ಶೋ ಆಗುತ್ತೆ, ನನ್ನ ಚಾನಲ್ಲು ಶೋ ಆಗುತ್ತೆ. ಇವ್ರಿಗೆ ಆಗ ಈಸಿ ಆಗುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಇಲ್ಲಿ ನೀವು ಯೂಟ್ಯೂಬಲ್ಲಿ ನಿಮ್ಮ ಲಿಂಕ್ ಕೊಡೋ ಹಾಗಿಲ್ಲ, ಯೂಟ್ಯೂಬ್ ಲಿಂಕ್ನ ಕೊಡೋ ಹಾಗಿಲ್ಲ. ನೀವು ಒಂದೆರಡು ಸಲ ಏನಾದರೂ ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ರೆ ಅಂದರೆ ನಿಮ್ಮ ಚಾನಲ್ ಏನು ಮಾಡ್ತಾರೆ, ಕಾಮೆಂಟ್ ಏನು ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ ಯೂಟ್ಯೂಬ್ ಅವರು. ಸೊ ಯಾವುದೇ ಕಾರಣಕ್ಕೂ ಲಿಂಕ್ಗಳನ್ನ ಕೊಡೋಕ್ಕೆ ಹೋಗಬೇಡಿ, ಚಾನಲ್ದು ಲಿಂಕ್ ಏನಿರುತ್ತೆ ನಿಮ್ಮದು ಕೊಡೋಕ್ಕೆ ಹೋಗಬೇಡಿ. ಹ್ಯಾಶ್ಟ್ಯಾಗ್ನ ಕ್ರಿಯೇಟ್ ಮಾಡಿ, ಹ್ಯಾಶ್ಟ್ಯಾಗ್ಸ್ನ ಕೊಡಿ, ಆಗ ಡೈರೆಕ್ಟ್ ನಿಮ್ಮ ಚಾನಲ್ಗೆ ಅವ್ರು ವಿಸಿಟ್ ಆಗ್ತಾರೆ, ಓಕೆನಾ. ಆಗ ಈ ಥರ ನೀವು ಸೆಂಡ್ ಮಾಡಿದಾಗ ಅವ್ರದ್ದು ಚೆಕ್ ಮಾಡ್ತಾರೆ, ಏನು ಇದ್ದಾರೆ ಆ ಓನರ್ ಏನು ಇದ್ದಾರೆ. ಈಗ ನೀವು ಅವ್ರಿಗೆ ರಿಪ್ಲೈ ಮಾಡಿದ್ರಲ್ಲ ಕಮೆಂಟ್ದು, ಅವ್ರು ಬಂದುಬಿಟ್ಟು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಅವ್ರಿಗೆ ಓಕೆ, ಒಂದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿರುತ್ತೆ. ಜಾಸ್ತಿ ಆದಾಗ ಏನಾಗುತ್ತೆ, ಅವರು ಓಕೆ ನನ್ನದ್ರಲ್ಲಿ ಜಾಸ್ತಿ ಆಗಿದೆ ಸಬ್ಸ್ಕ್ರೈಬರು, ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಸೊ ನಾನು ಇವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಏನು ಮಾಡ್ತಾರೆ, ಅವರು ಸಬ್ಸ್ಕ್ರೈಬನ್ನು ಮಾಡ್ತಾರೆ ನಿಮ್ಮ ಚಾನಲ್ಗೆ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ ಯಾವ ಥರ ಏನು ಎತ್ತ ಅಂತ. ಸೊ ಅದೇ ಥರ ನೀವು ನಿಮ್ಮ ಹ್ಯಾಶ್ಟ್ಯಾಗ್ ಏನಿದೆ ಕ್ರಿಯೇಟ್ ಮಾಡಿಬಿಟ್ಟು ಸೆಂಡ್ ಮಾಡಿ. ಅವ್ರಿಗೆ ನೋಟಿಫಿಕೇಷನ್ನು ಹೋಗುತ್ತೆ, ನೀವು ಏನು ಕಮೆಂಟ್ ಮಾಡಿರ್ತೀರ ಅದರದ್ದು ನೋಟಿಫಿಕೇಷನ್ ಹೋಗಿರುತ್ತೆ. ಸೊ ಆ ನೋಟಿಫಿಕೇಷನಿಂದ ಏನು ಮಾಡ್ತಾರೆ, ಅವರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ತಾರೆ. ಇನ್ನೊಂದು ವಿಷಯ ನಾನು ನಿಮಗೆ ಹೇಳಿಬಿಡ್ತೀನಿ, ಏನಂದರೆ ಯಾವ ಥರ ಅವ್ರದ್ದು ನಿಮ್ಮ ಚಾನಲ್ ಹೋಗುತ್ತೆ ಅವ್ರಿಗೆ ಅಂತ, ಓಕೆನಾ. ಇವ್ರದ್ದು ಚಾನಲ್ ಅಂದ್ಕೊಡಿ. ಲೈಕ್ ನಾನು ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ತೀನಿ, ಬೇರೆ ಏನೂ ಯೂಸ್ ಮಾಡಲ್ಲ, ಓಕೆನಾ. ಹೀನಾ ಕ್ರಿಯೇಟರ್ 0, ಓಕೆನಾ. ಸಿಂಪಲ್ ಈ ಥರ ನಾನು ಸೆಂಡ್ ಮಾಡಿದ್ದೀನಿ. ಸೊ ಈಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಅಂದ್ಕೊಳ್ಳಿ, ಓಕೆನಾ. ಸಿಂಪಲಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಒಂದು ನಿಮಿಷ ಇರಿ, ಗೋ ಟು ಸರ್ಚ್ ಈ ಥರ ಬರುತ್ತೆ. ಸೊ ನೋಡಿ, ನಂದು ಏನಿದೆ ನನ್ನ ಚಾನಲ್ ಓಪನ್ ಆಗಿ ಬಂದುಬಿಡುತ್ತೆ, ಓಕೆನಾ. ಇವರಾಗ ವಿಸಿಟ್ ಮಾಡಿದರೆ, ಈ ಥರ ವಿಸಿಟ್ ಮಾಡಿದರೆ ಈ ಚಾನಲಲ್ಲಿ ನನ್ನ ಚಾನಲ್ ಏನಾಗುತ್ತೆ, ಓಪನ್ ಆಗಿಬಿಡುತ್ತೆ. ಆಗ ಈಸಿ ಆಗುತ್ತೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ ಯಾವ ಥರ ಹ್ಯಾಶ್ಟ್ಯಾಗ್ನ ಕ್ರಿಯೇಟ್ ಮಾಡಬೇಕು, ಏನು ಮಾಡಬೇಕು ಅಂತ ಎಲ್ಲ ಡೀಟೇಲ್ಸಾಗಿ ಗೊತ್ತಾಯ್ತಲ್ಲ. ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಏನಾದರೂ ಉಳ್ಕೊಂಡಿದ್ರೆ ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು, ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.